ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ತಾಂತ್ರಿಕ ಕೌಶಲ್ಯದ ಮೂಲಕ ಸುಭದ್ರ ರಾಷ್ಟ್ರದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಶಾಸಕ ಎಚ್.ಟಿ. ಮಂಜು ಹೇಳಿದರು. ಅವರು ಕೆಆರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ 2025 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳು ಸತತವಾದ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಜಾಗತಿಕ ಸವಾಲುಗಳನ್ನು ತಮ್ಮ ತಾಂತ್ರಿಕ ಕೌಶಲ್ಯದ ಮೂಲಕ ಎದುರಿಸಿ ಸಾಧನೆ ಮಾಡಿ ಸುಭದ್ರವಾದ ಸಶಕ್ತ ಭಾರತದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಶಾಸಕ ಮಂಜು ಕರೆ ನೀಡಿದರು. ತಾಂತ್ರಿಕ ಶಿಕ್ಷಣ ಪಡೆದವರಿಗೆಲ್ಲ ಸರ್ಕಾರಿ ಉದ್ಯೋಗ ದೊರೆಯುವುದಿಲ್ಲ ಎಂಬ ಸತ್ಯವನ್ನು ಅರಿತು ಭವಿಷ್ಯದ ಇಂಜಿನಿಯರ್ಗಳಾದ ವಿದ್ಯಾರ್ಥಿಗಳು ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಸ್ವಯಂ ಉದ್ಯೋಗಿಗಳಾಗಿ ನೂರಾರು ಜನರಿಗೆ ಉದ್ಯೋಗ ನೀಡುವ ಶಕ್ತಿಯನ್ನು ಬೆಳೆಸಿಕೊಂಡು ಸಾಧಕರಾಗಿ ಹೊರಹೊಮ್ಮಬೇಕು ಎಂದು ಶಾಸಕ ಮಂಜು ಕರೆ ನೀಡಿದರು. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆಆರ್ ದಿನೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವಿವಿಧ ಭಾಗಗಳ ಮುಖ್ಯಸ್ಥರಾದ ಮಂಜುನಾಥ ಉಪಾಧ್ಯ, ಡಾಕ್ಟರ್ ನಾಗಪ್ಪ ಭಜಂತ್ರಿ, ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ರುದ್ರೇಶ್, ನಂದೀಶ್, ಡಾಕ್ಟರ್ ಶಶಿಕಲಾ, ಡಾಕ್ಟರ್ ಪ್ರಶಾಂತ್, ಡಿಂಕಾ ಮಹೇಶ್, ಸಮಾಜ ಸೇವಕ ಮಲ್ಲಿಕಾರ್ಜುನ, ಅಭಿಮಾನಿ ಬಳಗದ ಅಧ್ಯಕ್ಷ ಗಂಜಿಗೆರೆ ಮಹೇಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕಂಪ್ಯೂಟರ್ ಸೈನ್ಸ್ ಮಾಡ್ತಾರಲ್ಲ, ಅವಳು ಆಕ್ಚುಲಿ IIT ಟ್ರೈ ಮಾಡೋದು ಆಗಲಿಲ್ಲ. ಅಂತಿಮವಾಗಿ ಅದೇ ಕಾಲೇಜ್ ಹೋಗ್ಬೇಕು ಅಂದ್ಬಿಟ್ಟು ಸಾಮಾಜಿಕ ಅವಕಾಶ ಆಗಿತ್ತು. ಅವಳು BMS CS ಮಾಡ್ತಾ ಇದ್ದಾರೆ. ಅವಳಿಗೂ ಅಷ್ಟೇ, ನಾವು ಮಕ್ಕಳ ಮನಸ್ಸಿನ ಯಾವುದೇ ರೀತಿ ಒತ್ತಡ ಹಾಕ್ಬಾರ್ದು. ಅವಳ ಪೇರೆಂಟ್ಸ್ ನೀವು ಮೆಡಿಕಲ್ ಹೋಗಿ ಅಂತ ಒತ್ತಡ ಹಾಕೋದು, ನಿಮ್ಮ ಇಷ್ಟ, ಏನು ಆಸಕ್ತಿ ಇರುತ್ತೆ ಅದಕ್ಕೆ ಹೋಗೋದು ಮಾತನ್ನ ಹೇಳಿದ್ವಿ. ಹಾಗಾಗಿ ಪೇರೆಂಟ್ಸು ಅಷ್ಟೇ ಬಹುತೇಕ ತಮ್ಗೆ ಯಾರಿಗೂ ಅಷ್ಟು ಒತ್ತಡ ಹಾಕಿರಲ್ಲ. ಈಗ ಹಾಗಾಗಿ ತಮ್ಮ ಇಚ್ಛೆಗೆ ಅನುಗುಣವಾಗಿ ತಮ್ಗೆ ಯಾವುದೇ ವೃತ್ತಿಪರ ಕೋರ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾವ್ದಾದ್ರು ಆಸಕ್ತಿ ಇದೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ, ನೀವು ಕಾಲೇಜಿನ 4 ವರ್ಷದ ಅವಧಿಯಲ್ಲಿ ಪ್ರಾಂಶುಪಾಲ ಒಳಗಡೆ ತಮ್ಮ HOD ಮತ್ತು ಪ್ರಾಧ್ಯಾಪಕರೆಲ್ಲ ಉತ್ತಮ ಗುಣಮಟ್ಟದ ಮಾರ್ಗದರ್ಶನವನ್ನು ಸಹ ನೀಡಿದ್ದಾರೆ. ಉತ್ತಮ ನಮ್ಮ ಸ್ಥಳೀಯವಾಗಿ ಲ್ಯಾಬ್ ಸಮಸ್ಯೆ ಇದೆಯಾ? ನಮ್ಮ ಲ್ಯಾಬ್ ಇದೆ, ಸಮಸ್ಯೆ ಇದೆ ಅಂತ ಬಟ್ ತಾವು ಸಹ ನಾವು ಶಾಸಕರಿದ್ದೀನಿ. ಒಂದು ಇವತ್ತು ಕಾಲೇಜಿನ ಏನು ಮುಖ್ಯಸ್ಥರಿರ್ತಾರೆ ಅವ್ರು ಯಾರು ಸಹ ತಮ್ಮ ಪಾಪ ಇವತ್ತು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ಸರ್ ಅವರು ತುಂಬಾ ಒಳ್ಳೆಯ ಮಿನಿಸ್ಟರ್ ಇದ್ದಾರೆ. ಅವರು ಶೈಕ್ಷಣಿಕವಾಗಿ ಕಾಲೇಜುಗಳಿಗೆ ಕೊಡಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ಪಕ್ಷಾತೀತವಾಗಿ ಪ್ರಾದೇಶ ಯಾವುದೇ ರೀತಿ ಆ ಪ್ರದೇಶ ಈ ಪ್ರದೇಶದಲ್ಲಿ ಅಗತ್ಯ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ ಅವರು ಸಂಪೂರ್ಣವಾಗಿ ಸಹಕಾರಿಯಾಗಿದ್ದಾರೆ. ನಾನು ಯಾವುದೇ ಪಕ್ಷ ಶಾಸಕನಾದ್ರೂ ಸಹ ಸ್ಪಂದಿಸುವಂತ ಮನೋಭಾವನೆ ಅವರಿದೆ. ನಾನು ವೈಯಕ್ತಿಕವಾಗಿ ಅವ್ರು ಮಾಡಿರೋದ್ರಿಂದ. ಬಟ್ ತಮ್ಮ ಕಡೆಯಿಂದ ಯಾವ್ದು ಸಹ ಇವತ್ತು ನಮ್ಗೆ ಇಂಥ ರಿಕ್ವೈರ್ಮೆಂಟ್ಸ್ ಇದೆ ಅಂದ್ಬಿಟ್ಟು ಡಿಮಾಂಡ್ಸ್ ಬಂದಿಲ್ಲ. ಹಾಗಾಗಿ ನಾವು ಸಹ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಮನೆ ಒಂದು ವಾರದಿಂದ ಹೋಗಿ ಡಿಗ್ರಿ ಕಾಲೇಜ್ ವಿಚಾರಕ್ಕೆ, ಒಳಾಂಗಣ ಇಂಡೋರ್ ಸ್ಟೇಡಿಯಂ ವಿಚಾರಕ್ಕೆ ಸುಮಾರು 30 ಗಂಟೆ ಪ್ರಸ್ತಾಪ ಮಾಡೋದು. ಹಾಗಾಗಿ ಅವರು ಸಹ ಪೂರ್ವಕವಾಗಿ ಸ್ಪಾನ್ಸರ್ ಇದ್ದಾರೆ. ಅದಕ್ಕೆ ನಮ್ಮ ಮಂಜುಶ್ರೀ ಮೇಡಮ್ ಇವತ್ತು ಹೈಯರ್ ಎಜುಕೇಶನ್ ಕಮಿಷನರ್ ಆಗಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪರಿಷತ್ ಸಂದರ್ಭದಲ್ಲಿ ಅವರು ಜಿಲ್ಲಾಧಿಕಾರಿ ಆಗಿದ್ದು. ಅಧಿಕಾರಿಗಳು ಎಲ್ಲರೂ ಸಹ ಒಂದು ಒಳ್ಳೆ ಒಂದು ನೆಟ್ವರ್ಕ್ಗಿಂತ ಒಂದು ಎಲ್ಲರೂ ಸಹ ನಿಮ್ಮ ಶ್ರೇಣಿ ಎಲ್ಲ ಕಡೆಗೂ ಸಹ ನಿಮ್ ಚೆನ್ನಾಗಿದೆ. ಅವರು ಎಲ್ಲರೂ ಸಹ ಪೂರ್ವಕವಾಗಿ ಸ್ಪಾನ್ಸರ್ ಇದ್ದಾರೆ. ತಮ್ಮ ಲ್ಯಾಬ್ ಸಮಸ್ಯೆ ಮತ್ತೆ ಇತರೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದ್ರೆ ಅದಕ್ಕೆ ನಾನು ಶಾಸಕನಾಗಿ ನಾನು ಕೆಲಸ ಮಾಡಲಿಕ್ಕೆ ತಮ್ಮ ಮನವಿ, ತಮ್ಮ ಅಗತ್ಯ ಡಿಮ್ಯಾಂಡ್ಸ್ ಆದಷ್ಟು ಪ್ರಯತ್ನ ಪಡಿ ಸಮಸ್ಯೆಗಳಿಗೆ ಪರಿಹರಿಸಲು ಪ್ರಯತ್ನ ಮಾಡ್ತೀವಿ. ಅದು ಏನೇನು ಬೇಕು ಅನ್ನೋ ಈ ಸಂದರ್ಭದಲ್ಲಿ ಹೇಳಿ, ವಿದ್ಯಾರ್ಥಿಗಳು ಅಷ್ಟೇನೆ ತಾವೆಲ್ಲ ಈಗ 20 ಡಿಗ್ರಿ ಇಂಜಿನಿಯರಿಂಗ್ ಮುಗಿದ್ಮೇಲೆ ಬೆಂಗಳೂರು, ಮೈಸೂರು, ಮುಂಬೈ, ಹೈದರಾಬಾದ್ ನಗರಗಳಲ್ಲಿ ಉದ್ಯೋಗ ಓದಿಸ್ಕೊಂಡು ಹೋಗ್ತೀವಿ. ಆದ್ರೆ ನಮ್ಗೆಲ್ಲ ಗೊತ್ತಿದೆ, ಇವತ್ತು ಡಿಪ್ಲೊಮಾ ತಮ್ಮ ಸಂಖ್ಯೆ ಮ್ಯಾಕ್ಸಿಮಮ್ ಅಂತಂದ್ರೆ ತುಂಬಾ ಒಳ್ಳೆ ಕಂಪ್ನಿಗಳು ಹೆಂಗ್ ಮಾಡಿದ್ರೆ ಇವತ್ತು ಪ್ಯಾಕೇಜ್ 25-30 ಲಕ್ಷ ಕೊಡ್ಬೋದು. ಈ ಸಣ್ಣ ಪುಟ್ಟ ಕಂಪ್ನಿಗಳು ಮಾಡಿದ್ರೆ, ಮೀಡಿಯಂ ಕಂಪ್ನಿಗಳು ಮಾಡಿದ್ರೆ 15 ಲಕ್ಷ ಕೊಡ್ಬೋದು. ಈ ಸಣ್ಣ ಪುಟ್ಟ ಕಂಪ್ನಿಗಳು ಮಾಡಿದ್ರೆ 4-5 ಲಕ್ಷ ಕೊಡ್ತಾರೆ. ನಿಮ್ದು 10 ವರ್ಷ 12 ವರ್ಷ ಸರ್ವಿಸ್ ಆದ್ಮೇಲೆ ಒಂದ್ ರೇಂಜ್ ಹೋಗುತ್ತೆ. ನಿಮ್ಗೆ ಆಕ್ಚುಲಿ 35-40 ವರ್ಷ ಕ್ಲಾಸ್ ಆಗ್ತಿದ್ದೇನೆ ಪುನಃ ತಮ್ಮದು ಡೌನ್ ಆಗಿರುತ್ತೆ. ಅಷ್ಟೊಂದು ಆಸಕ್ತಿ ತೋರಲ್ಲ. ತಮ್ಮ
ಇರುವಂತ ಪ್ರತಿಭೆನ ಯುವಶಕ್ತಿನ ಸಂಪೂರ್ಣವಾಗಿ ಯಾವುದೇ ಕಂಪನಿಗಳು ಬೆಳೆಸ್ಕೊಂಡು ತಮ್ಮಿಂದ ನಿರೀಕ್ಷಿತ ಪ್ರಮಾಣದ ಒಂದು ಉದ್ಯೋಗವನ್ನ ನಿರೀಕ್ಷೆ ಮಾಡುವ ದೃಷ್ಟಿಯಿಂದ ಅವರು ತಮ್ಮ ಏಜಲ್ಲಿ ಮಾತ್ರ ತಮ್ಮ ದುಡಿಯೋ ಸಾಮರ್ಥ್ಯ ಇರೋ ಮಾತ್ರ ತಮ್ಮ ಒಂದು ಸೇವೆನ ಸಂಪೂರ್ಣವಾಗಿ ಬಳಸ್ಕೊಳ್ತಾರೆ. ಹಾಗಾಗಿ ಇವತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿದ್ದೀರಿ, ತುಂಬಾ ವಿಶಾಲವಾಗಿದೆ ಫೀಲ್ಡ್. ತಮ್ಮ ಅಚೀವ್ಮೆಂಟ್ಸ್ ಅನ್ನ ಗ್ರಾಮೀಣ ಇವತ್ತು ಸರ್ಕಾರಗಳು ಸಹ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ ಬೇರೆ ಆರ್ಥಿಕ ಸಂಸ್ಥೆಗಳು ಸಹ ತಮಗೆ ತಮ್ಮ ಒಂದು ಜ್ಞಾನ ಮತ್ತು ಅನುಭವವನ್ನು ಒಳಗೊಂಡು ಸ್ಥಳೀಯವಾಗೂ ಸಹ ಒಂದು ಇಂಡಸ್ಟ್ರಿ ಮಾಡಲಿಕ್ಕೆ ಸಂಪೂರ್ಣ ಮುಕ್ತವಾದ ಅವಕಾಶ ಇದೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲೇ ತಾವು ಒಂದು ಸಣ್ಣ ಪುಟ್ಟ ಇಂಡಸ್ಟ್ರಿನ ಮಾಡಿ ಗ್ರಾಮೀಣ ಪ್ರದೇಶದ ಒಂದು ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ತಾವು ಮಾಡಿ, ಜೊತೆಗೆ ಸ್ಥಳೀಯ ವಿದ್ಯಾರ್ಥಿಗಳಿದ್ರೆ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಾದ್ರೆ ಇದ್ರೆ ಅಂತವರು ನನ್ನ ಸಹಕಾರ ಬೇಕಾದ್ರೆ ನಾನು ಸಹ ಸಂಪೂರ್ಣವಾಗಿ ಸಹಕಾರ ಕೊಡ. ವಿದ್ಯಾರ್ಥಿಗಳು 3 ಬ್ರಾಂಚ್ ನ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಕಂಪ್ಯೂಟರ್ ಸೈನ್ಸ್ 4 ವರ್ಷದ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಶಾಸಕ ಮಾಡುವ ಅನಂತ ನಮಸ್ಕಾರಗಳು. ಹಾಗೆಯೇ ಇವತ್ತು ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತ ಡಾಕ್ಟರ್ ಕೆ.ಆರ್. ದಿನೇಶ್ ಅವರು ಸಹ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಹಾಗೆಯೇ ಸಿವಿಲ್ ವಿಭಾಗದ ಪ್ರಾಧ್ಯಾಪಕರಾದಂತಹ ಪ್ರಶಾಂತ್ ಅವರು ಸಹ ಇದ್ದಾರೆ. ಹಾಗೆಯೇ ಅರುಣ್ ಕುಮಾರ್ ಅವರಿದ್ದಾರೆ, ರುದ್ರೇಶ್ ಅವರಿದ್ದಾರೆ, ನಂದೀಶ್ ಅವರಿದ್ದಾರೆ. ಹಾಗೆ ಎಲ್ಲ ಆತ್ಮೀಯ ಬೋಧಕೇತರ ಸಿಬ್ಬಂದಿ ಬಂಧುಗಳೇ, ಪತ್ರಿಕಾ ಬಂಧುಗಳೇ, ಮಹೇಶ್ ಮತ್ತು ಮರಿಗೌಡರೇ, ತಾವು ನನ್ನ ಎಂಟ್ರಿ ಕೊಟ್ಟ ಸಂದರ್ಭದಲ್ಲೇ ಒಂದು ತಾಂತ್ರಿಕ ವಿದ್ಯಾರ್ಥಿಗಳ ಒಂದು ಅರ್ಥನ ಸಂದೇಶವನ್ನ ಕೊಟ್ಟಿದ್ರಿ. ಬಹುತೇಕ ನಾನು ಪದವಿ ಮಾಡ್ತಿರ್ಬೇಕಾದ್ರೆ ಎಲ್ಲ ಅವಾಗ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ ಮಾಡಿದ್ದಾರೆ. ಹಾಗಾಗಿ ತಾವು ಸಹ ತುಂಬಾ ಕ್ರಿಯೇಟಿವ್ ಆಗಿ ನಮ್ಮನ್ನ ವಿಷಲ್ ಹೊಡೆಯೋದ್ರ ಮುಖಾಂತರ, ಸಿಳ್ಳೆ ಹೊಡೆಯೋದ್ರ ಮುಖಾಂತರ ನಮ್ಮನ್ನ ಸ್ವಾಗತ ಮಾಡ್ಕೊಂಡ್ರಿ. ಅದು ತಮ್ಮ ಅಭ್ಯಾಸ. ಆಕ್ಚುಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ನ ಒಂದು ಏನೇಳ್ಬೇಕದಕ್ಕೆ ಒಂದು ನಡವಳಿಕೆ ಅನ್ನೋಕ್ಕಿಂತ ಒಂದು ತಮ್ಮ ಆಟಿಟ್ಯೂಡ್ ಅನುಭವದಲ್ಲಿ ತರಲೆ ಅಂತ ಯಾರಂತಾರೆ ಅವರು ಅತ್ಯಂತ ಬುದ್ಧಿವಂತ ಆಗಿರ್ತಾರೆ. ಯಾಕೆ ಅಂತಂದ್ರೆ ಅವ್ರ ಅವ್ರ ಮನಸ್ಥಿತಿನ, ಅವರ ಬುದ್ಧಿವಂತಿನ ಅಲ್ಲಿ ಪ್ರದರ್ಶನ ಮಾಡೋದು. ತಮ್ಮ ಯಾವ್ದಾರ ಒಂದು ಐಚ್ಛಿಕ ವಿಷಯ ಒಂದು ಗೋಲ್ನ ಇಟ್ಕೊಂಡು ಬೆಳೆದ್ರು ಪ್ರದರ್ಶನ ಮಾಡಿದ್ರೆ, ಅವ್ರ ಸಾಮರ್ಥ್ಯ ಪ್ರದರ್ಶನ ಮಾಡಿದ್ರೆ ಅವನ ಗುರಿ ಸಾಧನೆ, ಅವನ ಗುರಿ ಬಿಡೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇರೋದು. ಅವನ್ನ ನಾನು ಮಾನಸಿಕವಾಗಿ ನನ್ನ ಅನುಭವದಲ್ಲಿ ಅರ್ಥಕೊಂಡಿದ್ದೀನಿ. ನಾನು ಸಹ ಡಿಗ್ರಿನಲ್ಲಿ ನಾನು ಲಾಸ್ಟ್ ಬ್ಯಾಂಕ್ ವಿದ್ಯಾರ್ಥಿನಿ, ಅದು ಫ್ರಂಟ್ ಬೆಂಚ್ ಕೂತ್ಕೊಂಡಿದ್ವಿ. ಅಷ್ಟೊಂದು ಅಚೀವ್ಮೆಂಟ್ಸ್ ಇರಲಿಲ್ಲ ಎಜುಕೇಶನ್ ಅಲ್ಲಿ. ನಮ್ದು ಗುರಿ ಯಾವಾಗಲೇ ನಾನು ಕಾಲೇಜಿನ ವಾರ್ಷಿಕೋತ್ಸವ ಅಂತಂದ್ರೆ ಅಥವಾ ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ಪ್ರಾದೇಶಿಕ ಇಲ್ಲಿ ಸ್ಥಳೀಯ ಮಕ್ಕಳು ಅಷ್ಟೇ ಇರಲ್ಲ, ರಾಜ್ಯದ ನಾನಾ ಭಾಗಗಳಿಂದ ತಮ್ಮನ್ನ ಹೊಂದಿರುವಂತ ನೋಂದಣಿ ಮಾಡಿರುವಂತ ಪ್ರಸಂಗ ಇರುತ್ತೆ. ಮಾತಾಡ್ತಾ ಇದ್ರು BHEL ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ BL ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವರು ತಮ್ಮನ್ನ ಕ್ಯಾಂಪಸ್ ಸೆಲೆಕ್ಷನ್ 10 ಮಕ್ಕಳನ್ನ ಆಯ್ಕೆ ನಮ್ಮ ಕಾಲೇಜಿಂದ ಆಯ್ಕೆ ಮಾಡಿದ್ದಾರೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ. ತುಂಬಾ ಸಂತೋಷವಾದ ವಿಚಾರ. ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದು ಇಷ್ಟನೇ, ಏನು ಸೆಕೆಂಡ್ ಸೆಮ್ ಮೋಸ್ಟ್ಲಿ ಸೆಕೆಂಡ್ ಸೆಮ್ ಮಕ್ಕಳು ತಮ್ಮ ವಿದ್ಯಾರ್ಥಿ ಜೀವನ ತುಂಬಾ ಚೆನ್ನಾಗಿರ್ಲಿ. 8ನೇ ಸೆಮ್ ಕಾಲೇಜಿಂದ ತೇರ್ಗಡೆಯಾಗಿ ಹೊರಗಡೆ ಹೋಗ್ತಾ ಇರುವಂತ ಮುಂದಿನ ನಿಮ್ಮ ಎಂಟೆಕ್ ಮಾಡೋದು ಆ ವಿದ್ಯಾರ್ಥಿ ಜೀವನ ಚೆನ್ನಾಗಿರ್ಲಿ, ಇಲ್ಲ ವೃತ್ತಿ ಹರಿಸ್ಕೊಂಡು ಹೋದ್ರೆ ನಿಮ್ಮ ವೃತ್ತಿಯ ಜೀವನ ಚೆನ್ನಾಗಿರ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹೇಳಿಕೆ ಬಯಸ್ತೇನೆ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ತಾವೆಲ್ಲರೂ ಸಹ ಹೇಳಿ ಒಂದು ವೃತ್ತಿಪರ ಕೋರ್ಸ್ ಆಯ್ಕೆ ಮಾಡಿಕೊಂಡು
ತಾವೆಲ್ಲರೂ ಸಹ ನಮ್ಮ ರಾಷ್ಟ್ರ ಮತ್ತು ರಾಜ್ಯಾಂಗದಲ್ಲಿ ನಮ್ಮ ರಾಷ್ಟ್ರ ಮತ್ತು ರಾಜ್ಯದ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ತಮ್ಮ ಪಾತ್ರ ತುಂಬಾ ಅಮೂಲ್ಯವಾಗಿದೆ. ಇವತ್ತು ತುಂಬಾ ಸ್ಪರ್ಧಾತ್ಮಕ ಪ್ರಪಂಚ ಅಂತದ್ರಲ್ಲಿ ಕಾಮನ್ ಡಿಗ್ರಿ ತಗೊಳ್ಳೋದು ಕಾಮನ್, ಎಲ್ಲರೂ ತಗೊಳ್ತಾರೆ. ಆ ಡಿಗ್ರಿಗೆ ಮಹತ್ವ ಬರಬೇಕು, ಅರ್ಥ ಬರಬೇಕು ಅಂತಂದ್ರೆ ತಾವು ಏನಾರ ಒಂದು ಅಚೀವ್ಮೆಂಟ್ ಗೋಲ್ ಇಟ್ಕೋಬೇಕು. ಆ ಗೋಲ್ ತಾವು ಇವತ್ತು ಎಲ್ಲರೂ ಸಹ ಇನ್ನು ಚಿಕ್ಕ ವಯಸ್ಸಿನವರು, ಕೆಲವರಿಗೆ ಜವಾಬ್ದಾರಿ ಬಂದಿರುತ್ತೆ, ಕೆಲವರಿಗೆ ಜವಾಬ್ದಾರಿ ಬಂದಿರಲ್ಲ.